ಶ್ರೀನಿವಾಸಪುರ ನಗರವನ್ನ ಸುಮಾರು 25 ಕೋಟಿ ರೂಪಾಯಿನ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಲಿದ್ದೇವೆ. ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಸುಮಾರು 25 ಕೋಟಿ ರೂಪಾಯಿನ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಆಗುತ್ತೆ. ಮುನ್ಸಿಪಾಲಿಟಿ ಯಾವತ್ತೂ ಕೂಡ ಸುಳ್ಳು ಹೇಳುವ ಅಭ್ಯಾಸ ಕೊಡುವ ಮನುಷ್ಯ. ನಮ್ಮ ಮಿತ್ರರು ಇವರು ಶಿವಾರೆಡ್ಡಿ ಅವರು ಹೇಳ್ತಾ ಇದ್ರು, ನಾನು ಹೇಳೋದಷ್ಟೇ, ಇವತ್ತು ಅನೇಕ ಕಾರ್ಖಾನೆಗಳನ್ನ ಕೆಡಿಪಿ ಮುಖಾಂತರ ಇವತ್ತು ಸರ್ಕಾರ ನಾನು 5ನೇ ಬಾರಿ ಶಾಸನ ಆದ ಮೇಲೆ ಪ್ರಥಮ ಕೆಲಸ ನಂದು ಈ ತಾಲೂಕಿಗೆ ಕಾರ್ಖಾನೆಗಳನ್ನು ತರಬೇಕು. ಕೆಡಿಪಿ ಮುಖಾಂತರ ಅಂತ ಕೆಡಿಪಿಗೆ ರೆಪ್ರೆಸೆಂಟೇಷನ್ ಕೊಟ್ಟು ಮಂತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವತ್ತೇ ಕೂಡ ಬರೆಸದೆ ಇದು ಮಾಡಿದರು. ಇದಕ್ಕೆ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಇಂದಿನ ಶಾಸಕರು ರಮೇಶ್ ಕುಮಾರ್ ಸಂದರ್ಭದಲ್ಲಿ ಯಾಕೆ ನಡೆಸಿಕೊಳ್ತಾ ಇದ್ದಾರೆ ಅಂದ್ರೆ, ಇಂಥ ಒಂದು ಕಾರ್ಯಕ್ರಮಗಳಿಗೆ ವಿರೋಧ ಮಾಡಬಾರದು. ಯಾರೇ ಆಗಲಿ, ನಾನೇ ಆಗಲಿ, ಅವರೇ ಆಗಲಿ, ಎಲ್ಲ ಭಾರತೀಯರು ಸೇರಿಕೊಂಡು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ವಿರೋಧ ಮಾಡಿದ್ದಾರೆ. ಅವರು ಮಾಡಬಾರದು ಅಂತ ಹೇಳಿ ಮಾನ್ಯ ಮಂತ್ರಿಗಳೇ ಹೇಳಿದ್ರು. ವಿರೋಧ ಇದೆ, ನಿಮ್ಮ ಮಾಜಿ ಶಾಸಕರದು ವಿರೋಧ ಇದೆ ಅಂತ ಹೇಳ್ಬಿಟ್ಟು ಅವರು ಮಂತ್ರಿಗಳಾಗಿದ್ರು. ಆರೋಗ್ಯ ಇವಾಗ ಹೈಟೆಕ್ ಹಾಸ್ಪಿಟಲ್ ಮಾಡಬಹುದಾಗಿತ್ತು, ಇಲ್ಲದಿದ್ರೆ ಬೇರೆ ಬೇರೆ ಹಾಸ್ಪಿಟಲ್ಗಳನ್ನ ಮಾಡಬಹುದಾಗಿತ್ತು. ಶ್ರೀನಿವಾಸಪುರ ನಗರನ್ನ ಇನ್ನು ಇಂಡಸ್ಟ್ರೀಸ್ ತಂದು ಅಭಿವೃದ್ಧಿ ಮಾಡಬಹುದಾಗಿತ್ತು. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವತ್ತೂ ಅಡ್ಡಿ ಬರಬಾರದು. ಅವರು ಅಡ್ಡಿ ಬರ್ತಾ ಇದ್ದಾರೆ. ಇವತ್ತು ಮಾನ್ಯ ರಮೇಶ್ ಕುಮಾರ್ ನಾನು ವಿನಂತಿ ಮಾಡ್ಕೊಳ್ತೇನೆ, ಇದಕ್ಕೆ ಅಡ್ಡಿ ಬರಬೇಡಿ, ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ. ನಮ್ಮ ತಾಲೂಕನ್ನ ನಿಮಗೂ 5-6 ಸಾರಿ ಶಾಸಕರು ಮಾಡಿದ್ದಾರೆ, ನನಗೂ 5-6 ಶಾಸಕರು ಮಾಡಿದ್ದಾರೆ. ನೀವಾದ್ರೂ ಮಂತ್ರಿಗಳಾಗಿದ್ದೀರಿ, ನಾನು ಮಂತ್ರಿಗಳಾಗಿಲ್ಲ. ಆದರೂ ಸಹಿತ ಇವತ್ತು ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮ್ಮ ಯುವ ಮಿತ್ರರಿಗೆ, ರೈತರಿಗೆ, ಬಡವರಿಗೆ ಅಭಿವೃದ್ಧಿ ಮತ್ತೆ ಉದ್ಯೋಗಾವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಅದಕ್ಕೆ ನಾನು ಪಕ್ಷಭೇದ ಮರೆತು ತಾವೆಲ್ಲ ಕೂಡ ಈ ಕೆಲಸಕ್ಕೆ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ.